ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ಇಲ್ಲಿ ವಿದ್ಯಾ ಹೋಟೆಲಲ್ಲಿ ಕೆಲಸ ಮಾಡೋದನ್ನು ನೋಡಿ ಶಿವರಾಮೇಗೌಡರು ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಆಗ ವಿದ್ಯಾನ ಮಾತಾಡೋದಕ್ಕೆ ಅಂತ ಮನೆಗೆ ಕರೆಸಿದಾಗ ಅವಳು ಆಡಿದ ಮಾತನ್ನು ಕೇಳಿ ಶಿವರಾಮೇಗೌಡರು ಅವಳನ್ನು ಕ್ಷಮಿಸ್ತಾರಾ ಅಥವಾ ಅವಳು ಇನ್ನು ಮುಂದೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅವಳನ್ನು ಮನೇಲೇ ಇರಿಸ್ತಾರಾ ನೋಡ್ಕೊಂಬರೋಣ. ಹಾಗಿದ್ರೆ ಈ ಕಡೆ ವಿದ್ಯಾ ಹೇಳ್ತಾರೆ, ತಾಳಿ ಕಟ್ಟಿರೋ ಗಂಡ ನನ್ನ ಹೊಟ್ಟೆಲಿರೋ ಮಗುಗೆ ತಂದೆ ಅಂತ ಒಪ್ಕೊಂಡಿಲ್ಲ. ಅವ್ರ ಹತ್ರ ನಾನು ಎಲ್ಲದಕ್ಕೂ ಕೈ ಚಾಚಿ ಕೇಳೋಕ್ಕಾಗುತ್ತಾ? ನಾನು ಬದುಕೋಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಮಾವಯ್ಯ, ಯಾವುದೇ ಶೋಕಿಗೋಸ್ಕರ ಅಲ್ಲ. ಈಗಲೂ ನಾನು ಮಾಡ್ತಾ ಇರೋದು ತಪ್ಪು ಅಂತ ನಿಮಗೆ ಅನಿಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ ಮಾವಯ್ಯ ಅಂತ ವಿದ್ಯಾ ಹೇಳ್ತಾರೆ. ಶಿವರಾಮೇಗೌಡರು ಏನು ಮಾತಾಡದೆ ಸುಮ್ಮನೆ ನಿಂತಿರುವಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಯಾಕಣ್ಣ ಸುಮ್ಕೆ ನಿಂತಿದೀಯಾ? ಮಾಡೋದೆಲ್ಲ ಮಾಡೋಬಿಟ್ಟು ಸಾಕಾಗಿಲ್ಲ ಅಂತ ನಿನ್ನ ಮುಂದೆನೇ ನಿಂತ್ಕೊಂಡು ಎಷ್ಟೆಲ್ಲ ಮಾತಾಡ್ತಾಳೆ ನೋಡು, ಇವಳನ್ನ ಮಾತ್ರ ಸುಮ್ಕೆ ಬಿಡಬೇಡ. ಒಂದು ಕ್ಷಣ ಈ ಮನೇಲಿ ಕುಡಿದು ಕಳ್ಸೋಣ ಅಂತ ಸಾವಿತ್ರಿ ಹೇಳ್ತಾರೆ. ಶಿವರಾಮೇಗೌಡರು ಸಾವಿತ್ರಿ ಮಾತಿಗೆ ಏನು ಉತ್ತರ ಕೊಡದೆ ಹಾಗೆ ಹೋಗಿ ಕೂತ್ಬಿಡ್ತಾರೆ. ಅಮ್ಮಮ್ಮ ಕೇಳ್ತಾರೆ, ಅವಳು ಹೇಳಿದ್ರಲ್ಲಿ ತಪ್ಪೇನಿದ್ದದು ಶಿವರಾಮ? ಇವತ್ತು ಇವಳು ಬದುಕ್ತಾ ಇರೋ ರೀತಿ ನೋಡಿ ನಾವು ಹೆಮ್ಮೆ ಪಡಬೇಕೇ ಹೊರತಾಗಿ ಅದರಲ್ಲಿ ಅವಮಾನ ಪಡುವಂಥದ್ದು ಏನು ಇಲ್ವಲ್ಲ. ಏನವ ಮಾತಾಡ್ತಾ ಇದೀಯಾ? ಅಣ್ಣ ಮಂತ್ರಿ ಆಗಿರ್ಬೇಕಾದ್ರಿ ಅಂತ ಸಾವಿತ್ರಿ ಹೇಳಿದ್ದಾಗ ಅಮ್ಮಮ್ಮ ಅಡ್ಡ ಬಂದ್ಬಿಟ್ಟು ಹೇಳ್ತಾರೆ, ಸಾಕ್ ಮಾಡೆ ಮುಚ್ಚೆ ಬಾಯಿನ. ಬಾಯಿ ಬಿಟ್ರೆ ಬಂಡಿಗೇಡು ಅನ್ನಂಗೆ ಮಾನ ಅಭಿಮಾನನೇ ಗೊತ್ತಿಲ್ಲದೆ ಇರೋ ನೀವುಗಳು ಮಾತಾಡಕ್ ಬರಬೇಡಿ ಅಂತ ಹೇಳ್ತಾರೆ ಅಮ್ಮಮ್ಮ. ಸುಮ್ಮನೆ ತೆಪ್ಪಿಗೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲದೆ ಹೋದ್ರೆ ನಿಮ್ಮ ಜನ್ಮನ ಜಾಲಾಡಿಸ್ಬಿಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾರೆ ಅಮ್ಮಮ್ಮ. ಓಹೋಹೋ, ದೊಡ್ಡದಾಗಿ ಏನೋ ಸತ್ಯವಂತರು ಅನ್ನಂಗೆ ಮಾತಾಡಕ್ ಬಂದ್ಬಿಟ್ರಿ ಇಲ್ಲಿ. ನೀನು ಹೇಳಪ್ಪ ಶಿವರಾಮ, ಅವಳು ಮಾಡ್ತಾ ಇರೋ ಕೆಲಸದ ಬಗ್ಗೆ ನಿನಗೆ ಅವಮಾನ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾರೆ ಅಮ್ಮಮ್ಮ ಶಿವರಾಮೇಗೌಡರಿಗೆ. ಶಿವರಾಮೇಗೌಡರು ಏನು ಮಾತಾಡದೆ ಹಾಗೆ ಹೋಗ್ಬಿಡ್ತಾರೆ. ಗೋವಿಂದ ಹೋಗ್ಬೇಕಾದ್ರೆ ಮತ್ತೆ ಅವ್ರನ್ನ ತಡೆದ್ಬಿಟ್ಟು ಅಮ್ಮಮ್ಮ ಕೇಳ್ತಾರೆ, ಏನಪ್ಪ ಅವಳು ಕೆಲಸ ಮಾಡ್ತಾ ಇರೋದು ನಿನಗೂ ತಪ್ಪು ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾರೆ ಅಮ್ಮಮ್ಮ. ಅವ್ವ ನೀನೇ ಹೇಳು, ಅವಳು ಮಾಡ್ತಾ ಇರೋದು ನಿನಗೆ ಸರಿ ಅನ್ನಿಸ್ತೈತಾ? ಗೋವಿಂದ, ನಾನು ಈ ಅಟ್ಟಿನ ನೋಡಿದೆ, ನ್ಯಾಯ ಅನ್ಯಾಯ ಒಂದೇ ತಕ್ಕಡಿಲಿ ಇಟ್ಟು ನೋಡಿದೆ. ಆವಾಗ ಅವಳ ನ್ಯಾಯದ ತೂಕನೇ ತಕ್ಕಡಿ ಜಾಸ್ತಿ ಇತ್ತು. ಅದಕ್ಕೆ ನನಗನ್ನಿಸ್ತಾ ಇದೆ ಅವಳು ಮಾಡಿರೋದೆಲ್ಲ ಸರಿ ಇದೆ ಅಂತ ಹೇಳ್ತಾರೆ ಅಮ್ಮಮ್ಮ. ಸರಿ ಬಿಡವ ಅಂತ ಹೇಳಿ ಗೋವಿಂದ ಅಲ್ಲಿಂದ ಹೋಗ್ಬಿಡ್ತಾರೆ. ಚಿತ್ರ ಹೇಳ್ತಾರೆ, ಮೊಮ್ಮಕ್ಕಳು ಅನ್ನೋದು ಒಂದಿನನೂ ಇಲ್ವಲ್ಲ ಅಮ್ಮಮ್ಮ ನಿನಗೆ ಅಂತ ಕೇಳ್ತಾರೆ. ಹೊರಗ್ನವರೇ ಹೆಚ್ಚಾಗ್ತಾರೆ ನಿನಗೆ ಅಂತ ಹೇಳ್ತಾರೆ. ಅಮ್ಮಮ್ಮನಿಗೆ ಕೋಪ ಬಂದ್ಬಿಟ್ಟು ಹೋಗ್ರೆ ಸುಮ್ಮನೆ ಅಂತ ಹೇಳ್ತಾರೆ. ಈ ಕಡೆ ಕೆಲಸ ಮಾಡಬೇಕಾದ್ರೆ ಹೋಟೆಲ್ ಮಾಲೀಕ ಶಿವರಾಮೇಗೌಡರು ಬಂದು ವಾಪಸ್ ಹೋಗಿದ್ದನ್ನ ನೋಡಿ, ನೀನು ಮೊದಲು ಇಲ್ಲಿಂದ ಹೋಗ್ಬಿಡವ, ನನ್ನ ಹೋಟೆಲ್ನ ತೆಗೆದ್ಬಿಡ್ತಾರೆ, ನಿನ್ನ ಸಂಬಳ ಎಲ್ಲ ವಾಪಸ್ ಕೊಟ್ಬಿಡ್ತೀನಿ, ದಯವಿಟ್ಟು ಹೋಗು, ಕೆಲ್ಸಕ್ಕೆ ಬರಬೇಡ ಇನ್ನ ಅಂತ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ವಿದ್ಯಾ ಕೊರಗ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಅಮ್ಮಮ್ಮ ಬಂದ್ಬಿಟ್ಟು ಕೇಳ್ತಾರೆ, ಅಲ್ವೇ ಎಲ್ಲ ಸರಿ ಹೋದ್ಮೇಲೂ ಪ್ರಪಂಚ ಮುಳುಗೋಗೈತೆ ಅನ್ನಂಗೆ ಏನು ಕೊರಗ್ತಾ ಇದೆಯಾ ಅಂತ ಕೇಳ್ತಾರೆ. ಅಮ್ಮಮ್ಮ, ಮಾವಯ್ಯ ಹೋಟೆಲ್ಗೆ ಹೋಗಿ ಬಂದಾಗಿಂದ ಹೋಟ್ಲವ್ರು ನನಗೆ ಕೆಲಸಕ್ಕೆ ಬರಬೇಡ ಅಂತ ಹೇಳಿಬಿಟ್ರು ಅಂತ ಹೇಳ್ತಾರೆ ವಿದ್ಯಾ. ಅವನು ಹಂಗೆ ಹೇಳ್ಬಿಟ್ನ, ಅವನಿಗೇನೆ ಬಂದಿದ್ದು ದೊಡ್ಡ ರೋಗ, ಇರು ಮಾಡ್ತೀನಿ ಅವನಿಗೆ ಫೋನ್ ಮಾಡಿಕೊಡು ಅಂತ ಕೇಳ್ತಾರೆ ಅಮ್ಮಮ್ಮ. ಅಮ್ಮಮ್ಮ ಅಂತ ಗಾಬರಿಯಿಂದ ವಿದ್ಯೆ ಕೇಳಿದಾಗ ಅಮ್ಮಮ್ಮನೇ ಮಾತಾಡ್ತಾ ಇರೋದು, ಫೋನ್ ಮಾಡಿಕೊಡು ಅವನಿಗೆ ಅಂತ ಕೇಳ್ತಾರೆ ಭದ್ರಾಜ್ಜಿ. ವಿದ್ಯೆ ಫೋನ್ ಮಾಡಿದ ತಕ್ಷಣ ಹೋಟೆಲ್ ಮಾಲೀಕ ರಿಸೀವ್ ಮಾಡ್ಬಿಟ್ಟು ಹೇಳ್ತಾರೆ, ಹೇಳವ ವಿದ್ಯೆ, ನಾನು ಹಂಗೆಲ್ಲ ಮಾತಾಡಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಆಗ ಅಮ್ಮಮ್ಮ ಹೇಳ್ತಾರೆ, ಬೇಸರ ಮಾಡ್ಕೊಳ್ಳೋಕ್ಕೆ ಮಾತಾಡ್ತಾ ಇರೋದು ವಿದ್ಯೆ ಅಲ್ಲ, ಅವಳ ಅಮ್ಮಮ್ಮ ಅಂತ ಹೇಳಿದಾಗ ಹೋಟೆಲ್ ಮಾಲೀಕ ಶಾಕ್ ಆಗ್ಬಿಡ್ತಾರೆ. ಶಿವರಾಮೇಗೌಡರ ಅವ್ವ ಭಾಗೀರಥಿ ಅಂತ ಹೇಳ್ತಾರೆ ಅಮ್ಮಮ್ಮ. ಅಯ್ಯೋ ಅಮ್ಮ, ನೀವಾ? ಗೊತ್ತಾಗ್ಲಿಲ್ಲ, ಹೆಂಗಿದ್ದೀರಿ ಅಂತ ಹೋಟೆಲ್ ಮಾಲೀಕ ಕೇಳ್ತಾರೆ. ನನಗೇನಾಗ್ಯದಯ್ಯ, ಗುಂಡ್ಕಲ್ಲಿದ್ದಂಗಿದ್ದೀನಿ, ನೀನೇನೆ ಆ ದೊಡ್ಡ ಮನುಷ್ಯ ನನ್ನ ಮೊಮ್ಮಗಳನ್ನ ಹೋಟೆಲಿಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದಿಯಂತೆ. ಆಗ ಹೋಟೆಲ್ ಮಾಲೀಕ ಹೇಳ್ತಾರೆ, ಅಲ್ಲ ಅಮ್ಮ ಅವರೇ, ನಿಮ್ಮ ಮಗ ಬಂದು ವಿದ್ಯೆ ಕೆಲಸ ಮಾಡೋದನ್ನ ನೋಡ್ಬಿಟ್ರು ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲಿ ನಾಳೆಗೆ ನನ್ನ ಹೋಟ್ಲು ಮುಚ್ಚಿಬಿಡಿಸ್ತಾರೋ ಅಂತ ಭಯ ಅಂತ ಹೇಳ್ತಾರೆ. ನನ್ನ ಮೊಮ್ಮಗಳು ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳಿದ್ಮೇಲೆ ಅವನೇನ್ಲ ಮುಚ್ಚಿಸೋದು, ನಾನೇ ನಿನ್ನ ಹೋಟೆಲ್ನ ಮುಗಿಸ್ಬಿಡ್ತೀನಿ ಆಟೆಯ ಅಂತ ಹೇಳ್ತಾರೆ ಭದ್ರಾಜ್ಜಿ. ಅಯ್ಯೋ ಅಮ್ಮವ್ರೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಿ, ಆದ್ರೆ ಗೌಡ್ರು ಏನು ಹೇಳ್ತಾರೋ ಅಂತ ಒಂದೇ ಸಮನೆ ಹೆದರಿಕೆ ಆಯ್ತದೆ ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ. ಅವನೇನು ಹೇಳೋದು, ಅವನವ್ವ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ನನ್ನ ಮೊಮ್ಮಗಳು ಯಾವಾಗ್ಲೂ ಬರ್ತಿದ್ದಂಗೆ ನಾಳೆಯಿಂದ ಕೆಲ್ಸಕ್ಕೆ ಬರ್ತಾಳೆ, ಕೆಲಸ ಮುಗಿಸ್ಕೊಂಡು ಹೋಯ್ತಾವಳೆ, ಅರ್ಥ ಆಯ್ತೆ ಅಂತ ಕೇಳ್ತಾರೆ ಅಮ್ಮಮ್ಮ. ಸರಿ ಅಮ್ಮವ್ರೆ, ನೀವು ಹೇಳ್ದಂಗೆ ಆಗ್ಲಿ ಅಂತ ಹೋಟೆಲ್ ಮಾಲೀಕ ಹೇಳ್ತಾರೆ. ಅಲ್ವೇ, ನಾನೇನೋ ನಿನಗೆ ಶಾನೆ ಗಟ್ಟಿಗಿತ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಇದೇನು ಬರ್ತಾ ಬರ್ತಾ ಮೆತ್ತಗಾಗ್ತಾ ಇದೀಯಾ? ಮನೇಲಿರೋ 4 ಜನಕ್ಕೆ ಹುಟ್ಟಿ ನೋಡಿ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸೋಳಿಗೆ ಹೋಟೆಲ್ ನನಗೆ ಯಾಕೆ ನನ್ನ ಕೆಲಸದಿಂದ ತೆಗ್ದಿ ಅಂತ ಕೇಳಕ್ಕಾಗ್ಲಿಲ್ವೇ ಅಂತ ಭದ್ರಜ್ಜಿ ಕೇಳ್ತಾರೆ. ನೋಡು, ಈಗಿನ ಕಾಲದಲ್ಲಿ ಬಾಯಿ ಜೋರಾಗಿದ್ರನೆ ಬದುಕಕ್ಕಾಗೋದು, ಹೊಸಿ ನನ್ನಂಗೆ ಗಟ್ಟಿಗಿತ್ತಿ ಆಗು ಅಂತ ಹೇಳ್ಕೊಡ್ತಾರೆ ಅಮ್ಮಮ್ಮ. ನೋಡು, ಇವಾಗ ಹೊಸಿ ನಗು ನೋಡೋಣ ಅಂತ ಹೇಳಿ ನಗಿಸ್ತಾರೆ ವಿದ್ಯಾನ ಅಮ್ಮಮ್ಮ. ನೀನು ಯಾವಾಗ್ಲೂ ಹಿಂಗೆ ನಗ್ನಗ್ತಾ ಇರ್ಬೇಕು ಕಣವ ಅಂತ ಹೇಳ್ತಾರೆ ಭದ್ರಾಜ್ಜಿ. ಈ ಕಡೆ ನೋಡಿದ್ರೆ ಹೆಣ್ಣು ನೋಡೋದಿಕ್ಕೆ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು MLA ಸಂಪತ್ ಕುಮಾರ್ ಮನೆಗೆ ಬಂದಿರ್ತಾರೆ. MLA ಅವ್ರು ಕೇಳ್ತಾರೆ, ಪ್ರಯಾಣ ಎಲ್ಲ ಹೆಂಗಿತ್ತು, ಎಲ್ರು ಆರಾಮಾಗಿ ಬಂದ್ರ ಅಂತ ಕೇಳ್ತಾರೆ. ಪ್ರಯಾಣ ಎಲ್ಲ ಸಂದಾಗಾಯ್ತು, ಏನು ತೊಂದರೆ ಇಲ್ಲ ಅಂತ ಮೋಹನ್ ಅವ್ರು ಹೇಳ್ತಾರೆ.
ಎಲ್ರು ಮನೆನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ. ಸಾವಿತ್ರಿ ಮನೆ ನೋಡ್ಬಿಟ್ಟು ಹೇಳ್ತಾರೆ, ಅಲ್ವೇ ಕೆಲ್ಸಕ್ಕೆ ಬಾರ್ದವನು ಅಂತ ಅನ್ಕೊಂಡಿದ್ದೆ, ಇವ್ನ ಅದೃಷ್ಟ ನೋಡಿದೆ ಎಂತ ಮನೆ ಸಿಕ್ಕದೆ ಅಂತ ಹೇಳ್ತಾರೆ. ಆದ್ರೂ ಅವ್ವ ನಿಮ್ಮ ಅತ್ತಿಗೆ ಹಿಡಿಯೋದ್ ಹಿಡಿದ್ಲು, ಸರಿಯಾಗಿರೋ ಸಂಬಂಧನೇ ಹಿಡ್ದಳ್ ಬಿಡು ಅಂತ ವಿನಂತಿ ಹೇಳ್ತಾರೆ. ಚಿತ್ರ ಹೇಳ್ತಾರೆ, ಸುಭಾಸ ನಿಜವಾಗ್ಲೂ ನೀನ್ ಅದೃಷ್ಟ ಮಾಡಿದ್ಯಾ, ಏನ್ ಚೆನ್ನಾಗಿದೆ ನೋಡು ಮನೆ. ಆಗ ಈಶ್ವರಿ ಹೇಳ್ತಾರೆ, ಅಟ್ಟಿ ಒಂದೇ ಅಲ್ಲ ಕಣ್ಲಾ, ನಿಮ್ ಮಾವ ನಿಮ್ ದೊಡ್ಡಪ್ಪನ್ಗಿಂತ ಜಾಸ್ತಿ ಆಸ್ತಿ ಮಾಡಿದಾನೆ, ನಿಮ್ ಮದ್ವೆ ಒಂದ್ ಆಗೋಯ್ತು ಅನ್ಕೋ, ನಿನ್ ಲೆವೆಲ್ಲೇ ಬೇರೆ ಅಂತ ಈಶ್ವರಿ ಸನ್ನೆಯಲ್ಲಿ ಹೇಳ್ತಾರೆ. ಆಗ ಬೀಗರು ಸಂಪತ್ ಕುಮಾರ್ ಕೇಳ್ತಾರೆ, ಅಂದಂಗೆ ಎಲ್ಲಿ ನಿಮ್ ಗೋವಿಂದೇಗೌಡರು ಕಾಣಿಸ್ತಾ ಇಲ್ಲ, ಬರ್ಲಿಲ್ವಾ ಅವರು ಅಂತ ಕೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಒಂಟ್ ಬರ್ತಾ ಇದ್ವು, ಅಷ್ಟರಲ್ಲಿ ನಮ್ ಪಂಚಾಯತಿ ಅಧ್ಯಕ್ಷ ಉಮೇಶನ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಫೋನ್ ಬಂತು. ಇಡೀ ಕುಟುಂಬದವರು ಕಾರಲ್ಲಿ ಇದ್ದಿದ್ರಿಂದ ನನ್ನ ಪರಿಸ್ಥಿತಿ ಹೆಂಗಿರ್ತದಂತ ನಾನೇ ಹೊಂಟಿದ್ದೆ. ಅಣ್ಣ ನೀವ್ ಹೊಂಟಿರಿ ಅಂತ ನಮ್ ತಮ್ಮ ಹೇಳ್ದ, ಅವ್ರನ್ನ ಆಸ್ಪತ್ರೆಗೆ ಸೇರ್ಸಕ್ಕಂತ ಹೋದ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಹೌದಾ, ಅವ್ರನ್ನ ಸೇರ್ಸ್ಬಿಟ್ಟು ಬರ್ತಾರ ತಾನೆ ಅಂತ ಸಂಪತ್ ಕುಮಾರ್ ಕೇಳ್ತಾರೆ. ಬರ್ತಾನೆ, ಡಾಕ್ಟರ್ ಹತ್ರ ಮಾತಾಡಿ ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತಾನೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆಗ ಈಶ್ವರಿ ಹೇಳ್ತಾರೆ, ನೋಡ್ದೆ ಅಲ್ಲ ಸುಭಾಷ, ನಿಮ್ಮ ಅಪ್ಪನಿಗೆ ಮಗನ್ ಭವಿಷ್ಯಕ್ಕಿಂತ ಸಮಾಜ ಸೇವೆನೇ ದೊಡ್ಡದಾಗಿ ಹೋಗ್ಬಿಟ್ಟದ ಅಂತ ಹೇಳ್ತಾರೆ. ಸುಭಾಷ ಆ ಕಡೆ ಈ ಕಡೆ ಹುಡುಗಿ ಬಂದಿಲ್ಲ ಅಂತ ನೋಡ್ತಾ ಇರ್ಬೇಕಾದ್ರೆ ಅದನ್ನ ಗಮನಿಸ್ಬಿಟ್ಟು ಈಶ್ವರಿ ಹೇಳ್ತಾರೆ, ಲೇ ಸುಭಾಷ ಬರ್ತಾಳ ಸುಮ್ಕಿರ್ಲಾ, ಹಂಗ್ಯಾಕ್ ಮಾಡ್ತಿ ಅಂತ ಹೇಳ್ತಾರೆ ಈಶ್ವರಿ. ಆಗ MLA ಅವ್ರ ಮಗಳನ್ನ ಕರೀತಾರೆ, ಬಾರವ್ವ ಅಂತ ಅಂದ್ಬಿಟ್ಟು. ಆಗ ಬಂದೆ ಡ್ಯಾಡಿ ಅಂತ ಬರ್ತಾಳೆ. ಶಿವರಾಮೇಗೌಡರ ಕುಟುಂಬ ಬಂದಿರೋದನ್ನ ನೋಡ್ಬಿಟ್ಟು ನೋಡಿದ್ರು ನೋಡ್ಲಿಲ್ದ ಹಾಗೆ ಬಂದ್ಬಿಟ್ಟು ಶಿವರಾಮೇಗೌಡರ ಎದುರುಗಡೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಮೊಬೈಲ್ ನೋಡ್ತಾ ಹಾಗೆ ಕೂತ್ಬಿಡ್ತಾಳೆ ಭವ್ಯ. ಅವಳು ಹಾಗೆ ಕೂತಿರೋದ್ ನೋಡ್ಬಿಟ್ಟು ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ, ಮರ್ಯಾದೆ ಕೊಡ್ದಂಗೆ ಕೂತಿದ್ದಾಳಲ್ಲ ಅಂತ ಅಂದ್ಬಿಟ್ಟು. ಗೌಡ್ರೆ, ಇವಳು ನನ್ನ ಮಗಳು ನವ್ಯ ಅಂತ ಪರಿಚಯ ಮಾಡ್ಕೊಡ್ತಾರೆ ಶಿವರಾಮೇಗೌಡರಿಗೆ. ಆಗ ಮೊಬೈಲ್ ನೋಡ್ತಾನೆ ಹಾಯ್ ಅಂತ ಹೇಳ್ತಾರೆ ನವ್ಯ ಅವರು. ನವ್ಯ ಅವ್ರ ತಂದೆ ಶಿವರಾಮೇಗೌಡರ ಕುಟುಂಬನ ಒಬ್ಬೊಬ್ರನ್ನಾಗಿ ಎಲ್ಲರನ್ನ ಪರಿಚಯ ಮಾಡ್ಕೊಡ್ತಾರೆ. ಕೊನೆಯದಾಗಿ ಸುಭಾಷನ್ನ ತೋರಿಸ್ಬಿಟ್ಟು, ಇವನೇ ನಿನ್ನ ಮದ್ವೆ ಆಗೋ ಹುಡುಗ ಅಂತ ಹೇಳಿದಾಗ ಹಾಯ್ ಅಂತ ಹೇಳಿ ಮತ್ತೆ ಮೊಬೈಲ್ ನೋಡ್ಕೊಂಡು ಕೂತ್ಬಿಡ್ತಾರೆ ನವ್ಯ ಅವರು. ನವ್ಯ ಸಂದಾಗಿದೆಯೇನವ ಅಂತ ಈಶ್ವರಿ ಕೇಳ್ತಾರೆ. ನವ್ಯ ಅವ್ರು ಹೇಳ್ತಾರೆ, ಓಕೆ ಐ ಆಮ್ ಫೈನ್ ಅಂತ ಹೇಳ್ತಾರೆ. ಸಾವಿತ್ರಿ ಅವ್ರು ಹೇಳ್ತಾರೆ, ಲೇ ವಿನಂತಿ, ಇವಳು ಸರಿಯಾಗಿದ್ದಾಳ ಕಣೆ, ಈಶ್ವರಿ ಅತ್ತೆಗೆ ಹದ ಸರಿಯಾಗಿ ಕಾಯಿಸ್ತಾಳ ಅನ್ಸುತ್ತೆ ಅಂತ ಸಾವಿತ್ರಿ ಹೇಳಿದಾಗ ವಿನಂತಿ ಹೇಳ್ತಾರೆ, ಕಾಯಿಸ್ಲಿ ಸುಮ್ಕಿರವ. ಸನ್ನೆಯಲ್ಲಿ ಹೇಳ್ತಾರೆ ನವ್ಯ ಅವ್ರ ತಂದೆ, ಕಾಲ್ ಕೆಳಗಿಳಿಸಮ್ಮ ಅಂತ. ಆಗ ಕಾಲ್ ಕೆಳಗಿಳಿಸ್ಬಿಟ್ಟು ಕೂತ್ಕೊಂತಾರೆ ನವ್ಯ ಅವರು. ನವ್ಯ ಅವ್ರ ತಾಯಿ ಹೇಳ್ತಾರೆ, ನವ್ಯ ಎಲ್ರಿಗೂ ಜ್ಯೂಸ್ ತಗೊಂಬ ಹೋಗು ಅಂತ ಹೇಳ್ತಾರೆ. ನವ್ಯ ಅವರು ಕೆಲಸದವ್ರಿಗೆ ಹೇಳ್ತಾರೆ, ಮಮತಾ ಎಲ್ರಿಗೂ ಜ್ಯೂಸ್ ತಗೊಂಬ ಅಂತ ಹೇಳ್ತಾರೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ನನ್ನ ಮಗಳಿಗೆ ಈ ಸಂಪ್ರದಾಯದ ಬಗ್ಗೆ ತಿಳುವಳಿಕೆ ಕಮ್ಮಿ, ಯಾಕಂದ್ರೆ ಅವಳು ಚಿಕ್ಕವಳಿದ್ದಾಗಿಂದ ಬೆಳೆದ್ ಬಂದ್ ವಾತಾವರಣ ಆಗಿದೆ ಅಂತ MLA ಸಂಪತ್ ಕುಮಾರ್ ಹೇಳ್ತಾರೆ. ನಮಗೂ ಅರ್ಥ ಆಗುತ್ತೆ, ಮದ್ವೆ ಆಗಿ ನಮ್ಮ ಮನೆಗೆ ಬಂದ್ಮ್ಯಾಕೆ ಎಲ್ಲ ಅವಳೇ ತಿಳ್ಕೊಂತಾಳಂತ ಈಶ್ವರಿ ಹೇಳ್ತಾರೆ. ಸುಭಾಷ ಹುಡುಗಿನ ಸಂದಾಗ ನೋಡ್ಕೊಳ್ಳ. ನವ್ಯ ನೋಡ್ರೆ ಫೋನ್ ನೋಡ್ಕೊಂತ ಸ್ಮೈಲ್ ಮಾಡ್ಕೊತಾ ಹಾಗೆ ಕೂತಿರ್ತಾರೆ. ನವ್ಯ ಅವ್ರ ತಂದೆ ಹೇಳ್ತಾರೆ, ಫೋನ್ನ ಪಕ್ಕಕ್ಕಿಟ್ಟು ಹುಡುಗನ್ ನೋಡವ ಅಂತ ಹೇಳ್ತಾರೆ. ನವ್ಯ ನಿನಗೆ ಹೇಳ್ತಾ ಇರೋದು ಅಂದಾಗ ಕೇರ್ಲೆಸ್ ಅಲ್ಲಿ ಫೋನ್ ಪಕ್ಕಕ್ಕೆ ಇಡ್ತಾರೆ ನವ್ಯ ಅವರು. ಈ ಕಡೆ ನೋಡ್ರೆ ವಿದ್ಯಾನ ತೋರಿಸ್ತಾರೆ. ವಿದ್ಯಾ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಜನನಿ ಹೇಳ್ತಾರೆ, ಯಾಕೆ ವಿದ್ಯಾ ಇಷ್ಟು ಟೆನ್ಷನ್ ಮಾಡ್ಕೊಂಡಿದೀಯಾ? ಅದೇ ಕಣೆ ಜನನಿ, ಇವತ್ತು ಫಸ್ಟ್ ಟೈಮ್ ರಿಸಲ್ಟ್ ಅಲ್ವಾ, ಅದಕ್ಕೆ ಭಯ ಆಯ್ತದೆ ಅಂತ ವಿದ್ಯಾ ಹೇಳ್ತಾರೆ. ಹೇಗಿದ್ರು ನೀನ್ ಟಾಪರ್ ಆಗೋಳು, ನಿನ್ಗೆ ಯಾಕೆ ಭಯ ಅಂತ ಜನನಿ ಕೇಳ್ತಾರೆ. ಹಂಗಲ್ಲ ಕಣೆ, ನಮ್ ಕ್ಲಾಸ್ ಅಲ್ಲಿ ನನ್ಕಿನ್ನ ಸಂತಾಗಿ ಮಹೇಶ್ವರಿ ಓದ್ತಾಳೆ, ಅವಳು ನನಗೆ ಒಳ್ಳೆ ಕಾಂಪಿಟೇಟರ್, ಆದ್ರೆ ಅವಳೇನಾದ್ರೂ ಟಾಪರ್ ಆಗ್ಬಿಟ್ರೆ ನನ್ಗೆ ಯಾವ ಸ್ಕಾಲರ್ಶಿಪ್ ಸಿಗಕ್ಕಿಲ್ಲ, ಆಮೇಲೆ ಫೀಸಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೆ ಅಂತ ವಿದ್ಯಾ ಹೇಳ್ತಾರೆ. ಅಷ್ಟರಲ್ಲಿ ಪ್ರೊಫೆಸರ್ ಬಂದ್ಬಿಟ್ಟು ಹೇಳ್ತಾರೆ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್, ನೀವೆಲ್ಲರೂ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಸೊ ನಿಮ್ಗೆಲ್ಲ ನಾನು ಜಾಸ್ತಿ ಕಾಯಿಸಲ್ಲ, ಹೊರಗಡೆ ನೋಟಿಸ್ ಬೋರ್ಡ್ ಅಲ್ಲಿ ರಿಸಲ್ಟ್ ಹಾಕಿದೀನಿ, ಎಲ್ರು ಹೋಗಿ ಬೇಗ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಈ ಕಡೆ ವಿದ್ಯಾ ರಿಸಲ್ಟ್ ನೋಡ್ಬಿಟ್ಟು ತುಂಬಾ ಖುಷಿಯಾಗಿ ಬಂದ್ಬಿಡ್ತಾರೆ. ಆಗ ಜನನಿ ಹೇಳ್ತಾರೆ, ಕಂಗ್ರಾಚುಲೇಷನ್ಸ್ ವಿದ್ಯಾ, ಥ್ಯಾಂಕ್ ಯು ಜನನಿ, ಥ್ಯಾಂಕ್ ಯು ಸೋ ಮಚ್ ಅಂತ ವಿದ್ಯಾ ಖುಷಿ ಪಡ್ತಾರೆ. ವಿದ್ಯಾನ ನಿನ್ಗೆ ಹೇಳಿಲ್ವಾ ನೀನ್ ಟಾಪರ್ ಆಗಿ ಬರ್ತೀಯ ಅಂತ, 87% ಕಣೆ ಅಂತ ಹೇಳಿದಾಗ ವಿದ್ಯಾ ಖುಷಿ ಪಡ್ತಾರೆ. ಈ ಕಡೆ ನೋಡಿದ್ರೆ ನವ್ಯ ಅವ್ರ ತಂದೆ ಹೇಳ್ತಾರೆ, ಏನಮ್ಮ ನಿನಗೆ ಹುಡುಗ ಓಕೆನಾ ಅಂತ ಕೇಳಿದಾಗ ನವ್ಯ ಹೇಳ್ತಾರೆ, ಓಕೆ ಅಂತ ಹೇಳ್ತಾರೆ. ಸರಿಯಾಗಿ ನೋಡಿ ಹೇಳು ನವ್ಯ ಅಂತ ಅವ್ರ ತಾಯಿ ಕೇಳ್ತಾರೆ. ಆಮೇಲೆ ನೋಡ್ಲಿಲ್ಲ ಅಂತ ಹೇಳ್ಬೇಡ ಅಮ್ಮ, ನೋಡಕ್ ಓಕೆ, ಅವನು ಹೇಗೆ ಅಂತ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಗೊತ್ತಾಗೋದು ಅಂತ ನವ್ಯ ಹೇಳ್ತಾರೆ. ಅದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡವ ಅಂತ ಸಂಪತ್ ಅವ್ರು ಹೇಳ್ತಾರೆ. ಅಂದಂಗೆ ಹುಡುಗನಿಗೆ ಹುಡುಗಿ ಓಕೆನಾ ಅಂತ ನೀವು ಕೇಳೇ ಇಲ್ವಲ್ಲ ಅಂತ ಸಂಪತ್ ಅವ್ರು ಕೇಳ್ತಾರೆ. ಸುಭಾಷ ನಿನಗೆ ಹುಡುಗಿ ಒಪ್ಪಿಗೆ ಅಲ್ಲ ಅಂತ ಈಶ್ವರಿ ಕೇಳ್ತಾರೆ. ಹ್ಞೂ ಅಮ್ಮ ಅಂತ ಸುಭಾಷ್ ಹೇಳ್ತಾರೆ. ನಮಗೂನು ನಿಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳಂತ ಈಶ್ವರಿ ಹೇಳ್ತಾರೆ. ಸರಿ ಹಾಗಿದ್ರೆ ಗೌಡ್ರೆ, ಹಾಗಿದ್ರೆ ಹುಡುಗ ಹುಡುಗಿ ಈಗ ಒಪ್ಪಿಗೆ ಕೊಟ್ಟಾಯ್ತು, ಹಂಗೆ ನಮ್ಗೆ ಈ ಸಂಬಂಧ ಒಪ್ಪಿಗೆ ಆಗಿದೆ, ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಮುಂದಿನ ಮಾತುಕತೆ ಮಾಡ್ಬೋದು ಅಂತ ಸಂಪತ್ ಅವ್ರು ಕೇಳ್ತಾರೆ. ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ನಮ್ದೇನಿದ್ನದು, ಮಾತುಕತೆ ಮಾಡಿ ಮುಗಿಸೋಣ ಬಿಡಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಈ ಕಡೆ ವಿದ್ಯಾನ ಪ್ರೊಫೆಸರ್ ಹೇಳ್ತಾರೆ, ಈ ಸಲ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀರಾ, ಸೊ ಎಲ್ರಿಗೂ ಕಂಗ್ರಾಚುಲೇಷನ್ ಅಂತ ಹೇಳ್ತಾರೆ. ಈ ಸೆಮ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡಿರೋ ನಮ್ಮ ವಿದ್ಯೆ ಟಾಪರ್ ಆಗಿದ್ದಾಳೆ, ಸೊ ಎಲ್ರೂ ಅವಳಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ತಿಳಿಸಿ.
ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ವಿದ್ಯಾ ಅಂತ ಪ್ರೊಫೆಸರ್ ಹೇಳ್ತಾರೆ. ಆಗ ಜನನಿ ಹೇಳ್ತಾರೆ, ಮೇಡಮ್ ವಿದ್ಯಾ ಕಾಲೇಜ್ ಟಾಪರ್ ಆಗಿರೋದ್ರಿಂದ ಮಂತ್ರಿ ಶಿವರಾಮೇಗೌಡರು ಕೊಟ್ಟಿರೋ ಸ್ಕಾಲರ್ಶಿಪ್ ಇವಳಿಗೆ ಸಿಗುತ್ತೆ ತಾನೆ ಅಂತ ಜನನಿ ಕೇಳ್ತಾರೆ. ಆಗ ಪ್ರೊಫೆಸರ್ ಹೇಳ್ತಾರೆ, ಅಫ್ಕೋರ್ಸ್ ಸಿಗುತ್ತೆ ವಿದ್ಯಾ, ನಿಜ ಹೇಳ್ಬೇಕಂದ್ರೆ ನಿನ್ ಬಗ್ಗೆ ನನ್ಗೆ ಹೆಮ್ಮೆ ಆಗ್ತಾ ಇದೆ. ಇನ್ ಮುಂದೆ ಎಷ್ಟೇ ಸವಾಲಿದ್ರೂನು ಎಷ್ಟೇ ಸಮಸ್ಯೆ ಬಂದ್ರೂನು ನೀನು ಛಲ ಬಿಡದೆ ಓದಿ ಟಾಪರ್ ಆಗಿ ಬಂದಿದೀಯಾ. ರಿಯಲಿ ಹ್ಯಾಟ್ಸ್ ಆಫ್ ಕಣೆ ಅಂತ ಹೇಳ್ತಾರೆ ಜನನಿ. ನಿಜವಾಗ್ಲೂ ನೀನು ನನ್ನ ಫ್ರೆಂಡ್ ಅಂತ ಹೇಳ್ಕೊಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ಈ ಸೆಮಿಸ್ಟರ್ ಅಲ್ಲಿ ನಾನೇ ಟಾಪರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನಿನ್ ಜೊತೆ ಕಾಂಪೀಟ್ ಮಾಡಕ್ ಆಗಲ್ಲ ಅಂತ ಅರ್ಥ ಆಗೋಯ್ತು. ಕಂಗ್ರ್ಯಾಚುಲೇಷನ್ ಅಂತ ಮಹೇಶ್ವರಿ ಅವರು ಹೇಳ್ತಾರೆ. ಸಾಧ್ಯನೇ ಆಗಕ್ಕಿಲ್ಲ ಅಂತ ಯಾಕೆ ಅನ್ಕೊಂಡ್ಯ ಮಹೇಶ್ವರಿ? ಮನಸ್ಸಿದ್ರೆ ಮಾರ್ಗ ಅಂತ ಹೇಳಕ್ಕಿಲ್ವೇ? ಈಕಿತ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಅಲ್ಲಿ ಚೂರು ಎಫೆಕ್ಟ್ ಆಗ್ಬಿಟ್ಟು ಅಂದಾಗ ಬರೀ ಆಗ ನೀನು ಟಾಪರ್ ಆಗೇ ಆಗ್ತೀಯಾ ಅಂತ ಹೇಳ್ತಾರೆ ವಿದ್ಯಾ. ನೀನು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ, ನಿನಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ ವಿದ್ಯಾ. ಇಬ್ರು ಮಧ್ಯದಲ್ಲಿ ಹಿಂಗೆ ಹೆಲ್ದಿ ಕಾಂಪಿಟೇಷನ್ ಇದ್ರೆ ಓದೋದಕ್ಕೂ ಶಾನೆ ಒಳ್ಳೇದಲ್ವೇ? ಅಷ್ಟರಲ್ಲಿ ಸರ್ ಬಂದ್ಬಿಟ್ಟು ಹೇಳ್ತಾರೆ, ವಿದ್ಯಾ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ. ನೋಡಿದ್ರ ಸರ್ ಮಾವ ಅನೌನ್ಸ್ ಮಾಡಿರೋ ಸ್ಕಾಲರ್ಶಿಪ್ ನ ಇವಳೆ ಪಡ್ಕೊಂಡ್ಬಿಟ್ಲು ಅಂತ ಮೇಡಮ್ ಹೇಳ್ತಾರೆ. ಹೌದಲ್ವಾ, ಈ ರಿಸಲ್ಟ್ ಬಗ್ಗೆ ಮಾತಾಡಿ ಶಿವರಾಮೇಗೌಡರ ಜೊತೆಗೆ ಚಿಕ್ಕದ ಕಾರ್ಯಕ್ರಮ ಇಟ್ಕೊಂಡು ಅವ್ರ ಕೈಲಿ ಸನ್ಮಾನ ಮಾಡ್ಸೋಣ ಅಂತ ಸರ್ ಹೇಳ್ತಿದ್ದಂಗೆ ವಿದ್ಯಾ ತುಂಬಾ ಖುಷಿ ಪಡ್ತಾರೆ. ಆಗ್ಲೇ ಬೇರೆ ವಿದ್ಯಾರ್ಥಿಗಳಿಗೆಲ್ಲ ಇನ್ಸ್ಪಿರೇಷನ್ ಸಿಗೋದು. ಅದಕ್ಕೆ ಅವ್ರನ್ನ ಮೀಟ್ ಮಾಡಕ್ಕೆ ಅಪಾಯಿಂಟ್ಮೆಂಟ್ ಕೇಳ್ತಾ ಇದೀವಿ. ಆಗ ಮೇಡಮ್ ಅವ್ರು ಹೇಳ್ತಾರೆ, ಅದಕ್ಕೆ ಶ್ರಮ ತಗೋತೀರಾ ಸರ್? ಅವ್ರ ಸೊಸೆ ಇಲ್ಲೇ ಇದಾಳಲ್ಲ ಅವಳಿಗೆ ಕೇಳಿ ಅಂತ ಹೇಳ್ತಾರೆ. ಅಯ್ಯೋ ಮೇಡಮ್, ಅವ್ರ ಕೆಲ್ಸದ ವಿಷಯದಲ್ಲಿ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ, ಅದಕ್ಕೆ ಅವ್ರ ಪ್ರೋಗ್ರಾಮ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ಆಯ್ನೋ ಸುಮ್ನೆ ತಮಾಷೆ ಮಾಡಿದ್ವಿ. ಎನಿಹೋ ಎಲ್ರಿಗೂ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾರೆ ಸರ್. ವಿದ್ಯಾ, ಈಗ ನಿನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿದ್ದಿದ್ರೆ ನಿಮ್ಮ ಮಾವ ಮತ್ತೆ ನಿನ್ನ ಗಂಡ ಅದೆಷ್ಟು ಹೆಮ್ಮೆ ಪಡ್ತಾ ಇದ್ರು, ಅದೆಷ್ಟು ಖುಷಿ ಪಡ್ತಾ ಇದ್ರು ಅಂತ ಹೇಳ್ತಾರೆ ಜನನಿ. ಆ ಮಾತಿಗೆ ವಿದ್ಯೆ ಬೇಜಾರ್ ಮಾಡ್ಕೊಂಡು ನಿಂತು ಬಿಡ್ತಾರೆ. ಈ ಕಡೆ ಶಿವರಾಮೇಗೌಡರನ್ನ ತೋರಿಸ್ತಾರೆ. MLA ಸಂಪತ್ ಕುಮಾರ್ ಹೇಳ್ತಾರೆ, ನಿಮ್ ನಿರ್ಧಾರ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಗೌಡ್ರೆ. ಹಾಗೆ ನಂದೊಂದು ರಿಕ್ವೆಸ್ಟ್ ಇದೆ. ರಿಕ್ವೆಸ್ಟ್ ಅದೇನ್ ಹೇಳಿ ಅಂತ ಹೇಳ್ತಾರೆ ಶಿವರಾಮೇಗೌಡ. ಏನಿಲ್ಲ ಗೌಡ್ರೆ, ನನ್ನ ಮಗಳದು ನಿಮ್ಮ ಮಗಂದು ಇಬ್ಬರದು 2ನೇ ಮದ್ವೆ ಆಗಿರೋದ್ರಿಂದ ಮದ್ವೆನ ತುಂಬಾ ಅದ್ದೂರಿಯಾಗಿ ಮಾಡ್ದೆ. ಯಾವ್ದಾದ್ರು ದೇವಸ್ಥಾನದಲ್ಲೋ ಅಥವಾ ನಮ್ಮ ಮನೇಲೋ ನಿಮ್ಮ ಮನೇಲೋ ಸಿಂಪಲ್ ಆಗಿ ಬೇಕಾದವ್ರನ್ನ ಕರ್ಸಿ ಮಾಡ್ಬಿಡೋಣ ಅಂತ ಸಂಪತ್ ಹೇಳ್ತಾರೆ. ಮನ್ಸಿನ ಮಾತನ್ನ ನೀವೇ ಹೇಳ್ಬಿಟ್ರೆ ನಮ್ಗೇನು ಸಮಸ್ಯೆ ಇಲ್ಲ ಅಂತ ಅಮ್ಮಮ್ಮ ಹೇಳ್ತಾರೆ. ಕಾರ್ಯಕ್ಕೆ ತಡ ಮಾಡೋದ್ ಬೇಡ, ಮುಂದಿನ ಮುಹೂರ್ತದಲ್ಲೇ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಸಂಪತ್ ಹೇಳ್ತಾರೆ. ಈಶ್ವರಿ ಹೇಳ್ತಾರೆ, ಹಿಂಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಇವನಿಗೆ ಏನ್ ಕೊಡ್ತೀನಿ ಅಂತ ಹೇಳಿಲ್ಲ ಅಂತ ಈಶ್ವರಿ ಕೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.